ಹಾಯ್ ಎಲ್ಲರಿಗೂ ನಮಸ್ತೆ. ಸಂಗೀತ ಪಾಕಶಾಲೆಗೆ ಸ್ವಾಗತ. ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ನಾನಿವತ್ತು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂಥ ಟೊಮೊಟೊ ಪಿಕಲ್ನ ಮಾಡ್ತಾ ಇದ್ದೀನಿ. ಟೊಮೊಟೊ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆ ತಡ ಮಾಡೋದು, ಲೆಟ್ ಸ್ಟಾರ್ಟ್. 1 kg ಟೊಮೊಟೊನ ತಗೊಂಡಿದ್ದೀನಿ ನೋಡಿ. ಹಾಗೆ ನಾನು ಮೆಹಂದಿನೂ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. 1 kg ಟೊಮೊಟೊನ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತೀರಾ ದಪ್ಪನೂ ಅಲ್ಲ, ತೀರಾ ಚಿಕ್ಕನೂ ಅಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಸೈಜಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಸಾಕು. 1 ಟೊಮೊಟೊನ 4 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಟೊಮೊಟೊನ ಒಂದು ಪ್ಯಾನಿಗೆ ಹಾಕಿ ಫಸ್ಟು ಬೇಯಿಸ್ಕೋಬೇಕು. ಎಣ್ಣೆ ಏನೂ ಹಾಕಿಲ್ಲ, ಪ್ಲೇನ್ ಆಗಿದೆ ಪ್ಯಾನು. ಆ ಪ್ಯಾನಿಗೆ ಹಾಕಿ ಟೊಮೊಟೊನ ಸ್ಮೂತ್ ಆಗೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ನಿಯರ್ಲಿ ಒಂದು 20 ಡೇಸ್ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ಸ್ಗೆ ಹಾಗೆ ಹೌಸ್ ವೈಫ್ಗಳಿಗೆ ತುಂಬ ಈಸಿ ಆಗೋ ಅಂಥ ಡಿಶ್ ಇದು. ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ. ಟೊಮೊಟೊನೇ ಹುಳಿ ಇರುವ ಕಾರಣ ನೀವು ಹುಣಸೆ ಹಣ್ಣನ್ನ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಹುಳಿ ಜಾಸ್ತಿ ಇದ್ರೂ ತಿಂತೀವಿ ಅನ್ನಂಗಿದ್ರೆ ಹುಳಿನ ಜಾಸ್ತಿ ಹಾಕೋಬೋದು, ಇಲ್ಲ ಸ್ವಲ್ಪ ಹುಳಿನ ಕಮ್ಮಿನೇ ಹಾಕ್ಕೊಳ್ಳಿ. ಇದು ಸ್ಮೂತಾಗಿ ಬೇಯೋವರೆಗೂ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಒಂದು 5 to 10 ಮಿನಿಟ್ಸ್ ಆಗುತ್ತೆ ಇದು ಬೇಯೋ ಅಷ್ಟೊತ್ತಿಗೆ. ಇವಾಗ ಇನ್ನೊಂದು ಕಡೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಮೆಂತೆ ಹಾಕಿದ್ದೀನಿ. ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಹಾಕಿ ಲೋ ಟು ಮೀಡಿಯಮ್ ಗ್ಯಾಸ್ ಇಟ್ಕೊಂಡು ಫ್ರೈ ಮಾಡ್ತಾ ಬನ್ನಿ. ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ ನನ್ನ ಪ್ಯಾನಿಗೆ, ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಮತ್ತೆ 1-2 ಸತಿ ಕೈ ಆಡಿಸ್ಕೊಳ್ಳಿ. ಅದು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ಸಿದ್ಮೇಲೆ ಜೀರಿಗೆನ ಹಾಕಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಮಾಡ್ತಿರೋದು ಒಂದು ಮಸಾಲೆ ಥರ ಮಾಡ್ಕೊಳ್ಳೋಕ್ಕೆ. ಇವಾಗ 1-2-3 ಕಡ್ಡಿಯಷ್ಟು ಫ್ರೆಶ್ ಆಗಿರೋವಂಥ ಕರ್ಬೇವಿನ ಸೊಪ್ಪು ಎಷ್ಟು ಫ್ರೆಶ್ ಆಗಿರುತ್ತೋ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಒಣಗೋಗಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಕಡಿಮೆ ಆದಂಗೆ ಅನಿಸುತ್ತೆ. ಸೊ ಇದನ್ನೆಲ್ಲ ಹುರಿದು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ಟೊಮೊಟೊನು ಬೇಯ್ತಾ ಇದೆ ನೋಡಿ. ಪೂರ್ತಿ ಸ್ಮೂತ್ ಆಗೋವರೆಗೂ ನೀವು ತಿರ್ಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ. ಒಂದು 5 to 10 ಮಿನಿಟ್ಸ್ ಬೆಂದ ಮೇಲೆ ಈ ಥರ ಕಾಣಿಸುತ್ತೆ. ಟೊಮೊಟೊ ಪೂರ್ತಿ ಸ್ಮೂತಾಗಿ ಬೆಂದ ಮೇಲೆ ಇದನ್ನು ಒಂದು ಸೈಡಿಗೆ ತಣ್ಣಗಾಗಕ್ಕೆ ಇಟ್ಕೊಳ್ಳಿ. ಒಂದು ಪುಟ್ಟು ಮಿಕ್ಸಿ ಜಾರ್ ತೊಗೊಂಡು ಹುರ್ಕೊಂಡಿದ್ದ ಐಟಮ್ಸ್ ಎಲ್ಲನೂ ಹಾಕಿದ್ದೀನಿ. ಮೆಂತ್ಯ, ಜೀರಿಗೆ, ಸಾಸಿವೆ, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ಆದರೆ ಸಾಕು. ಅಚ್ಕಾರದ ಪುಡಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಚೆನ್ನಾಗಿ ಬಿಡಿಸ್ಬಿಟ್ಟು ಹಾಕೋಬೇಕು. ಪೂರ್ತಿ ಕ್ಲೀನಾಗಿ ಜುಟ್ಟು ಮುರಿಯೋದೆಲ್ಲ ಬೇಡ, ಸ್ವಲ್ಪ ದಪ್ಪದಾಗೆ ಹಾಕೊಳ್ಳಿ ಬೆಳ್ಳುಳ್ಳಿನ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದು ಆವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ. ಇವಾಗ ಪೇಸ್ಟ್ ಮಾಡಿ ಇಟ್ಕೋಬೇಕು. ನೀರೇನು ಹಾಕಬೇಡಿ, ಹಾಗೆ ಡ್ರೈ ಆಗಿ ಚಟ್ನಿ ಪುಡಿನ ರುಬ್ತೀವಲ್ವ ಆ ಥರ ರುಬ್ಬಿ ಒಂದು ಸೈಡಿಗೆ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಟೊಮೊಟೊ ತಣ್ಣಗೆ ಹಾಕಿಟ್ಟಿದ್ವಲ್ಲ ಅದನ್ನು ಜಾರಿಗೆ ಹಾಕ್ಕೊಂಡು ಒಂದು ಸತಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನ್ ತಗೊಂಡು ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಮಾಡ್ತಿರೋದ್ರಿಂದ ಎಣ್ಣೆನೂ ಜಾಸ್ತಿ ಬೇಕಾಗುತ್ತೆ. ಆಯಿಲ್ ಎಷ್ಟು ಜಾಸ್ತಿ ಇರುತ್ತೋ ಪಿಕಲ್ ಅಷ್ಟು ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ಅಯ್ಯೋ ಜಾಸ್ತಿ ಹಾಕ್ಬಿಟ್ವಿ ಅಂತ ಏನೋ ವರಿ ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿನೇ ಇರಲಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲನೂ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟು ಸಖತ್ತಾಗಿ ಬರುತ್ತೆ. ನೀವೇನಾದ್ರು ಕಮ್ಮಿ ಒಂದು ಅರ್ಧ kg ಅಥವಾ 1/4 kg ಮಾಡ್ಕೊತೀನಂದರೆ ಎಲ್ಲ ಐಟಮ್ಸ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸಾಕು. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಎಲ್ಲನೂ ಹಾಕಿದ್ದೀನಿ. ಇದನ್ನು ಮಾಡಬೇಕಾದ್ರೆ ಗ್ಯಾಸು ಲೋ ಟು ಮೀಡಿಯಮ್ ಇದ್ದರೆ ಸಾಕು. ಇವಾಗ ಬೆಳ್ಳುಳ್ಳಿ ಮತ್ತು ರೆಡ್ ಚಿಲ್ಲಿನ ಹಾಕಿದ್ದೀನಿ. ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೆಳ್ಳುಳ್ಳಿ ಬೇಕಿದ್ದರೆ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೆ ಆಗುತ್ತೆ. ಕರ್ಬೇವಿನ ಸೊಪ್ಪು ಸಿಡಿಯುತ್ತೆ, ಹುಷಾರಾಗಿ ಮಾಡಿ. ಅದು ಕೈಗೆ, ಕಾಲಿಗೆ, ಮುಖಕ್ಕೆ ಎಲ್ಲ ಕಡೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಂಡು ಮಾಡ್ಕೋಬೇಕು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಎಣ್ಣೆ ಹಾಕಿದ್ವಿ, ಎಷ್ಟು ಬೇಗ ಈ ಪೌಡರ್ ಕುಡ್ದಾಕ್ಬಿಡ್ತು ಆ ಎಣ್ಣೆನ ಅಂತ ನೋಡಿ. ಪೂರ್ತಿಯಲ್ಲಿ ಎಣ್ಣೆನೇ ಕಾಣ್ತಿಲ್ಲ, ಅಷ್ಟು ಡ್ರೈ ಆಗಿ ಆಗ್ತಾಯಿದೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಿ ಅಂತ. ಇವಾಗ ಟೊಮೊಟೊನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಕೊಟ್ಕೋತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರಾಗಿ ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದ್ರ ಜೊತೆನೂ ತಿನ್ಬೋದು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ಡೈಲಿ ಚಟ್ನಿ ಮಾಡಬೇಕು ಅಥವಾ ಏನೋ ಒಂದು ಮಾಡ್ಕೋಬೇಕು, ಅನ್ನಕ್ಕೆ ಸಾಂಬಾರಿಲ್ಲ ಅಂತ ಯೋಚನೆ ಮಾಡೋಂಗಿಲ್ಲ. ಮುದ್ದೆಗೆ ಚಟ್ನಿ ಬೇಕು ಅಂತ ಫೀಲ್ ಆಗಂಗಿರಲ್ಲ ಇದು ಚಟ್ನಿ ಮಾಡಿಕೊಂಡ್ರೆ. ಸೂಪರಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರೆಡಿ ಟು ಈಟ್ ನಾವು. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.